ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬೈರ್ತಿ ಬಸವರಾಜು ಅವರ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತಿಗೆ ಸಿಐಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಂತಹ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಬೈರ್ತಿ ಬಸವರಾಜ್ ಅವರ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇದೆ. ಇಂದು ಶಾಸಕ ಬೈರ್ತಿ ಬಸವರಾಜು ಅವರು ಸಿಐಡಿ ಕಸ್ಟಡಿ ಇದ್ದಾರೆ, ಅದು ಅಂತ್ಯ ಆಗುತ್ತೆ. ಇಂದು ಸಿಐಡಿ ಅಧಿಕಾರಿಗಳು ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಬೆಂಗಳೂರಿನ 42ನೇ ACJM ಕೋರ್ಟ್ಗೆ ಹಾಜರುಪಡಿಸ್ತಾರೆ ಸಿಐಡಿ ಅಧಿಕಾರಿಗಳು. ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಕಳೆದ 7 ದಿನಗಳಿಂದ ಸಿಐಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಂತಹ ಶಾಸಕ ಬೈರ್ತಿ ಬಸವರಾಜ್ ಅವರ ಕಸ್ಟಡಿ ಅಂತ್ಯ. ಬಟ್ ಅವರು ವಿಚಾರಣೆ ವೇಳೆ ಆಡಿರೋ ಅಂತ ಮಾತುಗಳ ಮೇಲೆ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಧಿಕಾರಿಗಳು. ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ಮಧುಸೂದನ್, ಭಾರತೀನಗರ ರೌಡಿ ಶೀಟರ್ ಬಿಕ್ಲಿ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 9 ದಿನಗಳ ಹಿಂದೆ ಕೆಆರ್ಪುರಂ ಶಾಸಕ ಬೈರ್ತಿ ಬಸವರಾಜರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಸಿಐಡಿ ಪೊಲೀಸರು ಮಾಡಿದ್ರು. ಮೊದಲ 2 ದಿನಗಳ ಕಾಲ ಆ ಮೆಡಿಕಲ್ ಅಬ್ಸರ್ವೇಷನ್ ಅಲ್ಲಿ ಶಾಸಕ ಬೈರ್ತಿ ಬಸವರಾಜ್ ಅವರನ್ನ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಂತರ ಕಳೆದ 7 ದಿನಗಳಿಂದಲೂ ಕೂಡ ಬೆಂಗಳೂರಿನ ಸಿಐಡಿ ಪೊಲೀಸರ ಕಸ್ಟಡಿಯಲ್ಲಿ ಶಾಸಕ ಬೈರ್ತಿ ಬಸವರಾಜ್ ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸನ ಸಿಐಡಿ ಪೊಲೀಸರು ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಈ ಹಿಂದೆ ಕೊಲೆಯಾದಂತಹ ಬಿಕ್ಲಿ ಶಿವ ಶಾಸಕ ಬೈರ್ತಿ ಬಸವರಾಜ್ ವಿರುದ್ಧವಾಗಿ ಭಾರತೀನಗರ ಪೊಲೀಸ್ ಠಾಣೆ, ರಾಮಮೂರ್ತಿನಗರ ಪೊಲೀಸ್ ಠಾಣೆ ಹಾಗೂ ಬೆಂಗಳೂರಿನ ಈ ಹಿಂದಿನ ನಗರ ಪೊಲೀಸ್ ಆಯುಕ್ತರಿಗೆ ಕೊಟ್ಟಂತಹ ದೂರಿನ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ ವಿಚಾರಣೆ ಆಗಿದೆ. ಜೊತೆಗೆ ಶಾಸಕ ಬೈರ್ತಿ ಬಸವರಾಜ್ ಈ ಹಿಂದೆ ಭಾರತೀನಗರ ಪೊಲೀಸರ ಮುಂದೆ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕ್ರಾಸ್ ಕ್ವಶನಿಂಗ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. A1 ಆರೋಪಿ ಜಗದೀಶ್, A2 ಆರೋಪಿ ಕಿರಣ್ ಏನಿದ್ದಾರೆ, ಇವ್ರ ಜೊತೆಯಲ್ಲಿದ್ದಂಥ ಒಡನಾಟ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತ ವ್ಯವಹಾರ, ಜೊತೆಗೆ ಕಿತ್ತೂರಿನ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಜಗದೀಶ್ ಏನಿದ್ದಾನೆ ಆತ ಹೋಗಿ ಧಮಕಿ ಹಾಕಿದಂತ ವಿಚಾರ, ಜೊತೆಗೆ ಕೊಲೆಯಾದಂತ ಬಿಕ್ಲಿ ಶಿವ ಶಾಸಕ ಬೈರ್ತಿ ಬಸವರಾಜ್ ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಹಿಂದೆ ರೌಡಿ ಶೀಟರ್ ಆಗಿದ್ದಂತ ಜಗದೀಶನನ್ನ ರೌಡಿ ಪಟ್ಟಿಯಿಂದ ತೆಗೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಕಿತ್ತೂರಿನಲ್ಲಿ ನಾನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂತ ಜಮೀನಿಗೆ ಸಂಬಂಧಪಟ್ಟಂತೆ ಜಗದೀಶ್ ಶಾಸಕರ ಪ್ರಭಾವವನ್ನು ಬಳಸಿಕೊಂಡು ನನಗೆ ಧಮಕಿಯನ್ನು ಹಾಕ್ತಿದ್ದಾನೆ, ನನಗೆ ಜೀವ ಬೆದರಿಕಿದೆ, ಮುಂದೆ ನನಗೇನಾದ್ರೂ ಜೀವಕ್ಕೆ ಹಾನಿಯಾದ್ರೆ ಶಾಸಕ ಬೈರ್ತಿ ಬಸವರಾಜ್ ಜಗದೀಶ್ ಕಾರಣ ಅಂತೇಳಿ ದೂರನ್ನ ಕೊಟ್ಟಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 20 ಜನ ಆರೋಪಿಗಳು ಅರೆಸ್ಟ್ ಆಗಿರುವಂತದ್ದು, ಶಾಸಕ ಬೈರ್ತಿ ಬಸವರಾಜ್ ಸೇರಿದಂತೆ ಇತರ ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಮುಂದಿಟ್ಟು ಪ್ರಶ್ನೆ ಮಾಡಿರುವಂತ ಸಿಐಡಿ ಅಧಿಕಾರಿಗಳು ಒಂದ್ ಕಡೆ, ಮತ್ತೊಂದ್ ಕಡೆ ಇತರೆ ಆರೋಪಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಮುಂದಿಟ್ಟು ಕ್ರಾಸ್ ಕ್ವಶನಿಂಗ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಪ್ರಮುಖ ಆರೋಪಿಗಳ ಜೊತೆಲಿ ಶಾಸಕ ಬೈರ್ತಿ ಬಸವರಾಜ್ಗೆ ಇದ್ದಂತ ನಿಕಟವಾದಂತಹ ಸಂಪರ್ಕ, ಎಕ್ಸ್ಚೇಂಜ್ ಆಗಿದ್ದಂತ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಸ್ಗಳು, ಜೊತೆಗೆ A1 ಆರೋಪಿ ಜಗದೀಶ್, A20 ಆರೋಪಿ ಅಜಿತ್ ಏನಿದ್ದಾರೆ ಇವ್ರ ಜೊತೆ ಪ್ರಯಾಗ್ರಾಜ್ಗೆ ಹೋಗಿದ್ದಂಥದ್ದು, ಅಂದ್ರೆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಂಥದ್ದು, ಇವೆಲ್ಲವನ್ನೂ ಕೂಡ ಮುಂದಿಟ್ಟು ಶಾಸಕ ಬೈರ್ತಿ ಬಸವರಾಜ್ಗೆ ಒಂದ್ ಕಡೆ ನೇರವಾಗಿ ಹೇಳಿಕೆಯನ್ನ ಕೇಳಿದ್ರೆ, ಮತ್ತೊಂದ್ ಕಡೆ ಕ್ರಾಸ್ ಕ್ವಶನಿಂಗ್ ಮಾಡಿದ್ರೆ, ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ ಕಳೆದ 7 ದಿನಗಳಿಂದಲೂ ಕೂಡ ಶಾಸಕ ಬೈರ್ತಿ ಬಸವರಾಜ್ ಹಿಂದೆ ಭಾರತೀನಗರ ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಗಳನ್ನೇ ಪುನರುಚ್ಚಾರ ಮಾಡ್ತಿರುವಂತದ್ದು. ನನ್ಗೇನು ಕೂಡ ಗೊತ್ತಿಲ್ಲ, ಆರೋಪಿಗಳಿಗೂ ನನಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನೊಬ್ಬ ಶಾಸಕರಾಗಿ ಕಳೆದ 15 ವರ್ಷಗಳಿಂದ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಿದ್ದೀನಿ, ಹೀಗಾಗಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಆರೋಪಿಗಳು ಸಾರ್ವಜನಿಕ ರೀತಿ ಬಂದು ನನ್ನನ್ನು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳ್ತಿರುವಂತದ್ದು. ಜೊತೆಗೆ ಬಿಕ್ಲಿ ಶಿವನ ಹತ್ಯೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಆತ ಈ ಹಿಂದೆ ನನ್ನ ವಿರುದ್ಧವಾಗಿ ಭಾರತೀನಗರ ಠಾಣೆಯಲ್ಲಿ ಆಗಿರ್ಬೋದು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ರೆ ಆಗ ನನ್ನ ಗಮನಕ್ಕೆ ವಿಚಾರ ಬಂದಿರಲಿಲ್ಲ, ಯಾರು ಕೂಡ ನನ್ನ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿರಲಿಲ್ಲ ಅಂತ ಮಾತನ್ನ ಸದ್ಯ ಬೈರ್ತಿ ಬಸವರಾಜ್ ಸಿಐಡಿ ಕಸ್ಟಡಿಯಲ್ಲಿ ಹೇಳ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಇವತ್ತು ಕಳೆದ 7 ದಿನಗಳಿಂದ ಇದ್ದಂತ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬೆಂಗಳೂರಿನ 42ನೇ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ACJM ನ್ಯಾಯಾಧೀಶನ ಮುಂದೆ ಶಾಸಕ ಬೈರ್ತಿ ಬಸವರಾಜ್ ಅವರನ್ನ ಹಾಜರುಪಡಿಸಲಿಕ್ಕೆ ಸಿಐಡಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ಇತರೆ ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ಪಡೆದು ಶಾಸಕ ಬೈರ್ತಿ ಬಸವರಾಜ್ ಹಾಗೂ ಇತರೆ ಆರೋಪಿಗಳನ್ನ ಮುಖಾಮುಖಿ ಮಾಡಿ ವಿಚಾರಣೆ ಮಾಡುವಂತ ಕೆಲಸ ಬಾಕಿ ಇದೆ. ಜೊತೆಗೆ ಮೊಬೈಲ್ ಅನ್ನ ಸೀಸ್ ಮಾಡಿಕೊಳ್ಳುವಂತದ್ದು ಬಾಕಿ ಇದೆ. ಹೀಗಾಗಿ ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಪಡೀಲಿಕ್ಕೆ ಸದ್ಯ ಸಿಐಡಿ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.